ಬಂಗಾರದ ನಾಡೆಂದೇ ಪ್ರಸಿದ್ಧಿ ಪಡೆದಿರುವ ಕೋಲಾರ ಜಿಲ್ಲೆ ತನ್ನದೇ ಆದ ವಿಶಿಷ್ಟ ಕೊಡುಗೆಗಳಿಂದ ಕರ್ನಾಟಕ ರಾಜ್ಯದ ಅಷ್ಟೂ ಜಿಲ್ಲೆಗಳಲ್ಲಿ ವಿಶೇಷ ಸ್ಥಾನ ಪಡೆದಿದೆ. ಬೆಟ್ಟಗಳ ನಡುವಿನ ದಾರಿಯಲ್ಲಿ ಸ್ವಾಗತಿಸುವ ಕೋಲಾರ ಜಿಲ್ಲೆಯು ಸಿಲ್ಕ್, ಮಿಲ್ಕ್ ಅಂಡ್ ಗೋಲ್ಡ್ ವಿಷಯಗಳಿಗೆ ಪ್ರಸಿದ್ಧಿಯಾಗಿರುವ ಲ್ಯಾಂಡ್ ಆಫ್ ಎಲ್ಡೊರಾಡೊ. ಐತಿಹಾಸಿಕ ಹಾಗೂ ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿರುವ ನಮ್ಮ ಕೋಲಾರ ಜಿಲ್ಲೆ ಅಂದು ಗಂಗರ ರಾಜಧಾನಿಯಾಗಿತ್ತು. ಇಷ್ಟೇ ಅಲ್ಲದೆ ಎಂದೂ ಬತ್ತದ ಅಂತರಗಂಗೆ, ಬಂಗಾರದ ಕವಚ ತೊಟ್ಟಿರುವ ಬಂಗಾರು ತಿರುಪತಿ, ತಿರುಮಲದ ತಿರುಪತಿಯಷ್ಟೇ ಪ್ರಸಿದ್ಧಿ ಹೊಂದಿರುವ ಕರ್ನಾಟಕದ ಚಿಕ್ಕ ತಿರುಪತಿ, ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತಾದಿಗಳನ್ನು ಆಕರ್ಷಿಸುವ ಮುಳುಬಾಗಿಲು ವೀರಾಂಜನೇಯ ಸ್ವಾಮಿ ದೇವಸ್ಥಾನ, ಹಸಿರು ಬೆಟ್ಟಗಳ ನಡುವೆ ನೆಲೆಸಿರುವಂತಹ ಕುರುಡುಮಲೆ ಗಣೇಶ ದೇವಸ್ಥಾನ, ಜಿಲ್ಲೆಗೆ ಹೆಸರು ಕೊಟ್ಟು ಜನರ ಕಷ್ಟಗಳನ್ನು ಪರಿಹರಿಸುತ್ತಿರುವ ಕೋಲಾರಮ್ಮ ದೇವಸ್ಥಾನ, ಶಿಲ್ಪಿಗಳ ಕೆತ್ತನೆಗೆ ಪ್ರಸಿದ್ಧಿ ಹೊಂದಿರುವ ಸೋಮೇಶ್ವರ ದೇವಾಲಯ, ಬೆರಳಿನ ದಂತಕತೆಗೆ ಹೆಸರುವಾಸಿಯಾಗಿರುವ ಸೀತಿ ಬೆಟ್ಟ, ಕೋಟಿಲಿಂಗಗಳನ್ನು ಮಡಿಲಲ್ಲಿ ಹೊತ್ತಿರುವಂತಹ ಕೋಟಿಲಿಂಗೇಶ್ವರ ದೇವಸ್ಥಾನ ಮುಂತಾದ ಪುರಾಣ ಪ್ರಸಿದ್ಧ ದೇವಾಲಯಗಳ ಜೊತೆಗೆ ರೈತರಿಗೆ ಬೆನ್ನೆಲುಬಾಗಿರುವಂತಹ ಯರಗೋಳ್ ಡ್ಯಾಂ, 120ಕ್ಕೂ ಹೆಚ್ಚು ಕೆರೆಗಳಿಗೆ ಜೀವ ಕೊಟ್ಟಂತಹ ಕೆಸಿ ವ್ಯಾಲಿ, ಮೊಹಲ್ಲಾ ಪಟ್ಟಣದ ನಾಡಿಮಿಡಿತವನ್ನು ಮಿಡಿಯುವ ಕ್ಲಾಕ್ ಟವರ್, ಏಷ್ಯಾದಲ್ಲೇ ಅತಿದೊಡ್ಡ ಚಿನ್ನದ ಗಣಿಯನ್ನು ಹೊಂದಿದ್ದ ಕೆಜಿಎಫ್, ಬಿಇಎಂಎಲ್, ಜಿಲ್ಲಾಧಿಕಾರಿಗಳ ಕಾರ್ಯಕಚೇರಿ ಹಾಗೂ ವಾಸಗೃಹ, ಬ್ರಿಟಿಷ್ ಕಾಲಘಟ್ಟದಲ್ಲಿ ನಿರ್ಮಿಸಿರುವಂತಹ ಡಿಸ್ಟ್ರಿಕ್ಟ್ ಜೈಲ್ ಮುಂತಾದ ಅನೇಕ ಆಕರ್ಷಣೀಯ ಧಾರ್ಮಿಕ ಕ್ಷೇತ್ರಗಳಷ್ಟೇ ಅಲ್ಲದೆ ಸಾಹಸಮಯ ಚಟುವಟಿಕೆಗಳ ರಮ್ಯ ಮನೋಹರ ತಾಣವಾಗಿ ದೂರದೂರಿನ ಪ್ರವಾಸಿಗರನ್ನು ಸ್ವರ್ಗಕ್ಕೆ ಆಕರ್ಷಿಸುವಂತೆ ಕೋಲಾರ ಜಿಲ್ಲೆ ಯಶಸ್ವಿಯಾಗಿದೆ.